ತಾಲೂಕಿನ ಯಾವುದೋ ಮಸ್ಕನಹಳ್ಳಿ ಗ್ರಾಮದಲ್ಲಿ ಒಂದು ವಾರದಿಂದ ಚಿರತೆ ಅನ್ನೋದು ಒಂದು ಆಕಳನ್ನ ಬೇಟೆಯಾಡಿ ತಿಂದಾಗಿರ್ತದೆ. ಜನ ಜಾನುವಾರು ಎಲ್ಲರೂ ಭಯಭೀತರಾಗಿದ್ರು. ಅವತ್ತು ತಕ್ಷಣ ಅದು ಆ ಊರಲ್ಲೆಲ್ಲ ಅಲಿಗೆ ಹೊಡೆದು ಎಲ್ಲರೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಯಾವುದೇ ಕಾರಣಕ್ಕೆ ಹೊಲಕ್ಕೆ ಯಾರು ಹೋಗ್ಬೇಡ್ರಿ ಅಂತ ಹೇಳಿ ಹೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ನಿರ್ಲಕ್ಷ್ಯ ಆದಂತೆ ಪ್ರತಿಭಟನೆ ಮಾಡಿದಾಗ ಕಚೇರಿ ಅಲ್ಲಿಂದ ಬಂದು ಭೇಟಿಯಾಗಿ ಅವರೆಲ್ಲ ಹೇಳಿಕೆ ಅವತ್ತು ಬೋನ್ ಇಡ್ಲಿಕ್ಕೆ ವ್ಯವಸ್ಥೆ. ಆದ್ರೆ ನಾನು ಒಂದು ಬೋನ್ ಇಡಬಾರ್ದು, 4-5 ಬೋನ್ ಇಡ್ರಿ, ಅದನ್ನ ಇನ್ನೊಂದ್ಸಲ ಇಂಥ ಘಟನೆ ನಡಿಬಾರ್ದು ಅಂದ್ರೂ ಕೂಡ ಇವತ್ತು ಯಾದಗಿರಿ ನಗರ ಕಂಟಿಕೊಂಡಿರ್ತಕ್ಕಂಥ ಮುಂಡ್ರಿಗಿ ಅಶೋಕ್ ನಗರದಲ್ಲಿ ಇವತ್ತು ಮತ್ತೆ ಒಂದು ಓರಿಗರ ಬಲಿಯಾಗಿರ್ತಕ್ಕಂಥದ್ದು. ಇದು ದುರದೃಷ್ಟಕರ. ಅರಣ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಕುಂಭಕರ್ಣ ನಿದ್ರೆಯಲ್ಲಿ ಜಾರಿರ್ತಕ್ಕಂಥ ಅಧಿಕಾರಿಗಳನ್ನ ಮಾನ್ಯ ಸಚಿವರು ಬಡದೆಬ್ಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಅರಣ್ಯ ಸಚಿವರು ಇದು ನೋಡ್ರಿ, ಇದಕ್ಕೆ ಸೂಕ್ತ ಪರಿಹಾರ ಕೊಡೋದ್ರ ಜೊತೆಗೆ ಅದನ್ನು ತಕ್ಷಣ ಅದನ್ನ ಹಿಡಿದು ಕೇಸಿ ಇಲ್ಲಿಂದ ಸ್ಥಳಾಂತರ ಮಾಡಬೇಕು. ಮುಂದೆ ಇಂಥ 3ನೇ ಘಟನೆ ಏನೋ ನಡೆದ್ರೆ ಆ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಲ್ಲೇ ಗೇಟ್ ಕೀಲಾಕಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಕ್ಯಾಲ್ಸಿಯಂ ಜಾಸ್ತಿ ಇರ್ತಲ್ಲ, ಚಲೋತ್ನೆ ಇದು ಒಂದ್ ತಾಸಿನಾಗ ಮುಗಿದ್ರೆ ಚಲೋತ್ನಾಗ ಇಲ್ಲೇ ಬಿಸಿಲು ಈ ಕಡೆ ಅದನ್ನು ಈ ಕಡೆ ಚೆಕ್ ನೀವು ಚೆಕ್ ಬರ್ರಿ, ಎಲ್ಲರೂ ಚೆಕ್ ಬರ್ರಿ. ಈ ಕಡೆ ಬಂದ್ ಮಾಡಿ ಎಲ್ಲಿದ್ರಿ ಸರ್? ಈಗ ನೋಡ್ರಿ, ಮತ್ತೆ ಒಂದು ಇನ್ಸಿಡೆಂಟ್ ಆಗ್ಯದ, ಗೊತ್ತಾಗ್ಯದ ನಮ್ಗೆ. ಈಗ ಹಿಂಗಾದ್ರೆ ಹೆಂಗ? ನಾನು ಅವತ್ತು ಹೇಳಿ ಜೂಗ ಇನ್ನೊಂದು 2-3 ಬೋನ್ ತೊಗೊಂಬರ್ರಿ. ಏನು ಹಿಂಗೆ ಒಂದು ನೆಗ್ಲಿಜೆನ್ಸ್ ಮಾಡ್ತೀರಿ, ಬಡವ್ರದ್ದು ಗೊತ್ತಾಗಲ್ರಿ ನಿಮ್ಗೆ. ಜನ ಏನಂದ್ರೆ ಏನು ಅನ್ಬೇಡಂತ್ರಿ ಅವ್ರಿಗೆ. ಈಗ ನೀವು ಏನು ಸೀರಿಯಸ್ ತೊಗೊಂತೀರಿ ನೋಡ್ರಿ, ನೀವು ಸಂಡೆ ಆದಂತ ಕುಂತ್ರ ಮುಗಿಯೋದಲ್ಲ. ಮತ್ತೆ ನಿಂದಗಡೆ ನೀವು ತೊಗೊಂಬರಂದ್ರೆ ನಾ ಬಡಿ ತೊಗೊಂಡು ನನ್ನ ಮೈಯಲ್ಲಿ ರಕ್ತ ಆದ್ರ ಪರ್ಲ ನಾ ಒತ್ಕೊಂಡ್ ಬರ್ತೀನಿ. ಈಗ ಇಲ್ಲ ಬ್ಯಾಡ ಅಂದ್ರೆ ಅದ್ರದ್ದು ಏನು ಮಾಡ್ತೀರಿ, ಇದು ಸೂಕ್ತ ಪರಿಹಾರ ಮುಗಿಸ ಮಾಡ್ರಿ. ಅದನ್ನ ಎಲ್ಲಾದ್ರೂ ಹಿಡಿಬೇಕು. ಮುಂದೆ ಇದನ್ನ ಇದೇ ಲಾಸ್ಟ್, ಮತ್ತೆ 2ನೇ 3ನೇ ಜೀವ ಹೋಗ್ಬಾರ್ದು. 3ನೇ ಜೀವ ಆದ್ರೆ ನೀವು ಕಚೇರಿಗೆ ಯಾರನ್ನ ಬಿಡಲ್ಲ ನೋಡ್ರಿ. ನಾನು ಎಲ್ಲ ಕಡದ ಎಲ್ಲರೂ ಅದರಾಟಿಗೆ ಬಿಟ್ಟು ಹೋಗ್ಯದ, ಎಲ್ಲರಿಗೂ ಬಿದ್ದದ ಕಲಸ್ ಸಿಎಂನೇ ಹೋಗ್ಯಾನ್ರಿ. ಇಲ್ಲಿ ಯಾರು ಸತ್ತರ ಇಲ್ಲ, ಇವರೇ ಒದ್ದಾಡ್ಲಕತ್ತಾರ. ಯಾರು ಹೆಂಗ್ ಹೋಗ್ತಾರೆ ಈಗ ದನ ಅಂತ ತಿಳ್ಕಂದಾರ. ಒಂದು ಕ್ಲಿಯರ್ ಫೋಟೋ ತಗೊಂಡು ನಿಂದು ಯಾವರಪ್ಪ? ಏನ ಹೆಸರು? ಚಂದ್ರಶೇಖರ್ ರಾಮಸ್ವಾಮಿ. ಅವ ಇನ್ನೊಬ್ಬ ಅಲ್ಲ ಫೋಟ ಬಂದಿಲ್ಲ ಬಂದಿಲ್ಲ. ನಿಂದ ನೀನೊಬ್ರು ನೀನ ಇನ್ನೂ 1 ವರ್ಷದಾಗ ಆದ್ರೂ ನೀವು ಗಳಕ್ಕೆ ಅಂದ್ರೆ ಏನಂತ ನಿಮ್ಗೆ ಅದು ಎಷ್ಟು ಬರ್ತದೆ ಬರ್ತದ ನಾಡಿಗೆ ಅದ್ರ ಕಡತ್ತ ನಿಮ್ಗೆ ಗೊತ್ತಾಗೋದು. ಮಾಡ್ರ ನಮ್ಗೆ ಯಾಕಂತ ಬಿಟ್ಟ ಅಳಿಗೆ ಬರಲ್ಲ, 10 ಪೈಸೆ ಬರಲ್ಲ. ಇದೊಂದು ಹುಡುಗಂದ ಏನ್ ಬೆನೈತಿಲ್ಲ ಅದಾಗ್ತದಂದು. ಈ ಹುಡುಗ ಏನ್ ಕೊಟ್ಟು ಇದಕ್ಕೆಲ್ಲದ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು, ನೋಡು ಅರ್ಜಿಗೆ ಏನ್ ಬರೀಬೇಕು, ಅದನ್ನ ತಕ್ಷಣ ಹಿಡ್ಕೊಂಡು ಹೋಗ್ಬೇಕು. ಮತ್ತೆ ಇದ್ರ ಪರಿಹಾರ ಕೊಡ್ಬೇಕು. ಅವೇನ್ ಮಾಡಮ್ಮ ರೋಡ್ ಬಂದ್ ಮಾಡಿದ್ರ ಆಯ್ತು. ಮೇನ್ ರೋಡ್ ಅದ, ತಾನೇ ಬರ್ತಾರ ಎಲ್ಲರೂ, ತಾನೇ ಎಲ್ಲ ಗಾಡಿ ಇರ್ತಾವ. ನಾವೇನ್ ಪಗಾರ ಅದನ್ನ ಮಾಡಿಸ್ಕೊಡ್ತೀನಿ ನಿಮ್ಗೆ. ಇಲ್ಲಾಂದ್ರೆ ಅವ್ರನ್ನ ರೈತರು ಇವತ್ತು ಚಿರ್ತಕ್ ಬಂದು ನಮ್ಮ ದನಗಳಿಗೆ ಓರಿಗಾರಕ್ಕೆ ಏನಪ್ಪ ಅಂದ್ರೆ ಕಡ್ದದ. ನಾವು ರೈತರು ದ್ವಾಮಿ ಕಾಟಿಗಾಗಿ ಹೊಲ್ದಾಗ ಕಟ್ಟಿವಿ. ನಾವು ಇರಬಾರ್ದ, ನೀವೇ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ನಮ್ಮ ಉಮೇಶ್ ಸಾಬ್ರಿಗೆ ನಾವು ಭೇಟಿಯಾಗಿವಿ ಸ್ವತಃ. ಇಲ್ಲಿಗೆ 3 ವರ್ಷ ಆಯ್ತು ಸತಾಸ್ಲಕ್ಕೈತಾರ. ನಮ್ಮ ಜಿಲ್ಲಾದಾಗ ಯಾರಿದ್ರನ ಉಮೇಶ್ ಸಾಬ್ರ ಮುಂದಾನೆ ರೈತರ ಬಗ್ಗೆ ಬಹಳ ಕಾಳಜಿ ಮಾಡ್ತಾರ ನಮಗ್. ನಮ್ಮ ಹೆಸರು ಉಷಪ್ರಿ. ಇಲ್ಲಿ ರಾತ್ರಿ ಸೇಬಿಸ್ಗಂಟೆ ನಾವು ಇಲ್ಲಿ ಮಕ್ಕಂತೀವಿ. ಇಲ್ಲಿ ನಮ್ಮ ಮುಂಡ್ರಿಗೆ ಅಶೋಕ್ ನಗರ ನಾವು ಇಲ್ಲಿ ಇಷ್ಟು ದಿನ ಏನು ಲುಕ್ಷಣ ಆಗಿದಲ್ಲ, ಈಗೇನದಂತ ಲುಕ್ಷಣ ಆಗ್ಯದ. ಇದಕ್ಕೆ ಏನು ಮಾಡ್ಬೇಕು, ನೀವೇ ಮಾಡ್ಬೇಕು. ಇದು ಅದು ಬಿಟ್ಟಾರ ಇವತ್ತು ನಮ್ಮನ್ನ ಲುಕ್ಷಣ ಮಾಡ್ತದೆ. ನಮ್ಮ ಹೆಸರು ಸಾಹೇಬಣ್ರಿ.